ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಟೇಲ್ಸ್. ಇದು ಆ್ಯಕ್ಚುಲಿ ಸಂಡೇ ಬ್ಲಾಗು. ಆ್ಯಕ್ಚುಲಿ ನನಗೆ ಸಂಡೇ ವರ್ಕ್ ಇತ್ತು. ಸೊ ನಮ್ಮಮ್ಮ ಬೇರೆ ಸಂಡೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ಲು ಮಾರ್ನಿಂಗು, ಸೂರ್ಯನಾರಾಯಣ ದೇವಸ್ಥಾನಕ್ಕೆ. ಸೊ ಸೆಕೆಂಡ್ ಶಿಫ್ಟ್ ಇತ್ತು, ಆಫ್ಟರ್ನೂನ್ ಶಿಫ್ಟು. ಸೊ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಮುಳಬಾಗಿಲಿಂದ ಕ್ಯಾಬ್ಗೆ ಹೋಗೋಣ ಅಂತೇಳ್ಬಿಟ್ಟು ಬೆಳಗ್ಗೆನೇ ಬೇಗ ಇದ್ಬಿಟ್ಟು 6:30 ಎದ್ದು ರೆಡಿಯಾಗಿ 7:30ಗೆ ಬಸ್ಗೆ ಹೋದೆ. ಆ್ಯಕ್ಚುಲಿ ನನಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ನೈಟ್ ಮಲ್ಕೊಳ್ಳೋದು 12:30 ಆಗುತ್ತೆ. ಸೊ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತೇಳಿ 6 o'clock ಅಲಾರಮ್ ಇಟ್ಟು 6 o'clock ಎದ್ದೇಳಿ ಬೇಗ ರೆಡಿಯಾಗಿ 7:30ಗೆ ಬಸ್ ಸ್ಟಾಪ್ಗೆ ಹೋದೆ. ಬಸ್ಸು 7:35ಗೆ ಬಂತು. ಸೊ ಹಂಗೆ ನಾನು ಬಸ್ ಹತ್ಕೊಂಡು ಮುಳಬಾಗಿಲಿಗೆ ಹೋಗಿದ್ದೆ. ಆ್ಯಕ್ಚುಲಿ ಮುಳಬಾಗಿಲು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡೆ. ಆ್ಯಕ್ಚುಲಿ ಜಾಸ್ತಿ ದಿನ ಆದಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದು, ಒಂದು 2-3 ಮಂತ್ಸ್ ಮೇಲಾಗಿತ್ತು. ನನ್ನ ಡಿಗ್ರಿ ಓದ್ತಾ ಇದ್ದಾಗ ಅಲ್ಲಿ ಹೋಗಿದ್ದಿದ್ದು ಮೆಮೊರೀಸು, ಅಲ್ಲಿ ಬಸ್ ವೆಯ್ಟ್ ಮಾಡ್ತಾ ಇದ್ದಿದ್ದು ಎಲ್ಲ ನೆನಪಾಗ್ತಾಯಿತ್ತು. ಆ್ಯಕ್ಚುಲಿ ಮಾರ್ನಿಂಗ್ ಅಲ್ಲ, ಬಸ್ ಸ್ಟ್ಯಾಂಡಲ್ಲಿ ಯಾರೂ ಇರಲಿಲ್ಲ. 8 o'clockಗೆಲ್ಲ ಹೊರಟೋಗಿದ್ದೆ ನಾನು. ನೆಕ್ಸ್ಟ್ ನಾನು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಹೊರಟೆ. ನೋಡಿ, ಸೂರ್ಯನಾರಾಯಣ ದೇವಸ್ಥಾನ. ಬಟ್ ದೇವಸ್ಥಾನ ಚಿಕ್ಕದಾಗಿದ್ದರೂ ಪೂಜೆ ಮಾತ್ರ ಚೆನ್ನಾಗಿ ಮಾಡಿದರು. ಅಲ್ಲೋಗಿ ಅರ್ಚನೆ ಮಾಡಿಸ್ಕೊಂಡು ಪೂಜೆ ಮಾಡಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಇದ್ವಿ. ಅದಾದಮೇಲೆ ದೇವ್ರ ಕೈ ಮುಗಿದು ಮತ್ತು ಕುಂಕುಮ ಇಟ್ಕೊಂಡು ಹಂಗೆ ದೇವ್ರನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ನಮ್ಮಮ್ಮ ಬಂದಿದ್ದು ಜೊತೆಗೆ. ಸೊ ಅವ್ರ ಜೊತೆ ಹಂಗೆ ಇದ್ದೆ. ಟಿಫನ್ ಬೇರೆ ಮಾಡಿರಲಿಲ್ಲ. ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಚಿತ್ರಾನ್ನ ಮತ್ತು ಸಕ್ಕರೆಕಾಯಿ ಹಾಕ್ಬಿಟ್ಟು ಕರಿಬೂಜ ಹಾಕ್ಬಿಟ್ಟು ಜ್ಯೂಸ್ ಮಾಡಿದರು, ಅದು ಕೊಟ್ಟರು. ಅದು ತಿನ್ಕೊಂಡು ಅದು ಕುಡಿಯೋಷ್ಟೊತ್ತಿಗೆ ಆ್ಯಕ್ಚುಲಿ ಅಲ್ಲಿ 10:30 11 o'clock ಆಗೋಗಿತ್ತು. ಫುಲ್ ಸುಸ್ತಾಗ್ದಂಗೆ ಅನಿಸ್ತಾಯಿತ್ತು. ಸೊ ಪ್ರಸಾದನೇ ತಿನ್ಕೊಂಡು ಸ್ವಲ್ಪ ಮತ್ತೆ ಹಂಗೆ ನಾನು ವರ್ಕ್ ಇತ್ತು ನನಗೆ. ಆ್ಯಕ್ಚುಲಿ ಸಂಡೇ ಆದ್ರೂ ಅದರಿಂದ ಮುಳಬಾಗ್ಲಲ್ಲೇ ಕ್ಯಾಬ್ ಹತ್ಕೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲಿ 12:10ಗೆ ಇದ್ದಿದ್ದು. ಸೊ ಬೇಗ ಕ್ಯಾಬ್ ಹತ್ಕೊಳ್ಳೋಣ ಅಂತೇಳಿ ಅಂಬೇಡ್ಕರ್ ಸರ್ಕಲ್ಗೆ ಹೋಗಿ ಅಲ್ಲಿ ಕ್ಯಾಬ್ ಹತ್ಕೊಂಡು ಹಾಗೆ ಕ್ಯಾಬಲ್ಲಿ ವರ್ಕ್ ಹೋದೆ. ಸಂಡೇನೂ ವರ್ಕ್ ಇಟ್ಕೊಂಡಿದ್ರು ನಮಗೆ, ಯಾಕಂದರೆ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಲೀವ್ ಕೊಟ್ಟಿದ್ದರು. ಸೊ ಅದರಿಂದ ಸಂಡೇ ವರ್ಕ್ ಮಾಡಿಸ್ಕೊಂಡು ಆವಾಗ ಲೀವ್ ಕೊಡ್ತಾರಂತೆ. ಸೊ ಅದರಿಂದ ನಮಗೆ ಸಂಡೇ ವರ್ಕ್ ಇಟ್ಕೊಂಡಿದ್ರು. ಸೊ ಹಂಗೆ ರೆಡಿಯಾಗಿ ಹಂಗೆ ಲಾಕರ್ ರೂಮ್ಗೆ ಹೋಗಿ ಅಲ್ಲೆಲ್ಲ ನಾನು ಬ್ಯಾಗ್ ತೊಗೊಂಡೋಗಿದ್ನಲ್ಲ ಥಿಂಗ್ಸ್ ಎಲ್ಲ ಇಟ್ಟು ಅಲ್ಲೇ ಏಪ್ರನ್ ಹಾಕ್ಕೊಂಡು ಹಂಗೆ ಶಾಪ್ ಫ್ಲೋರ್ಗೆ ಹೋದೆ ವರ್ಕ್ ಮಾಡೋಕ್ಕೆ.